ಚುನಾವಣೆ ಸಂದರ್ಭದಲ್ಲಿ 2-3 ರೀತಿಯಾದಂಥ ಅಹಿತಕರ ಘಟನೆಗಳು ರಾಜ್ಯಾದ್ಯಂತ ಇವತ್ತು ನಡೀತಾ ಇರೋದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಿನ್ನೆ ಒಬ್ಬಳು ಹುಬ್ಳಿಯಲ್ಲಿ ಕಾಲೇಜಿಗೆ ಹೋಗೋಂಥ ಒಬ್ಬಳು ಹೆಣ್ಮಗಳು ನೇಹಾ, ಅವಳ ಮೇಲೆ ನಡೆದಂಥ ಕೃತ್ಯ, ಅವಳು ಸಾವು, ಇಂಥ ಒಂದು ಸಂದರ್ಭದಲ್ಲಿ ನೇಹನ್ ಮನೆಗಿಂತ ಆ ಕೃತ್ಯ ಎಸಗಿದಂಥ ಆ ಕಿರಾತಕ ಏನಿದ್ದಾನೆ ಅವ್ರ ಮನೆಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೂಗಳು ಅತ್ಯಂತ ಸಮಾಧಾನದಿಂದ ಇದ್ದಾರೆ. ಏನು ನಾವು ಅವರಿಗೆ ಗಾಂಜೆ ತಗೊಂಡು ಅವರ ಒಂದು ವ್ಯಕ್ತಿತ್ವವನ್ನು ಮೀರಿ ಈ ರೀತಿಯಂಥ ಕೆಟ್ಟ ಘಟನೆಗಳು ನಡೀತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂಥ ತನಿಖೆ ಆಗಬೇಕು. ಆದಷ್ಟು ಬೇಗ ಏನು ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಅದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ತಂದು ಮಾಡುವಂಥ ಕೆಲಸವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಎರಡನೇದು, ನಿನ್ನೆ ಚನ್ನಗಿರಿ ಈ ಕಡೆ ಭಾಗದಲ್ಲಿ ನಮ್ಮ ರಾಮನವಮಿ ಒಂದು ಸಂದರ್ಭದಲ್ಲಿ ನಡೆದಂಥ ಹಲ್ಲೆಗಳು, ಅಂದರೆ ಎಲ್ಲೋ ಒಂದು ಕಡೆಗೆ ಈ ರೀತಿಯಂಥ ಸಮಾಜ ವಿರೋಧಿ ಶಕ್ತಿಗಳಿಗೆ ಹೇಗೆ ಮಾಡಬೇಕಾದ್ರೂ ಕೂಡ ನಾವು ಬದುಕ್ಬೋದು, ನಮಗೆ ರಕ್ಷಣೆ ಇದೆ, ನಮ್ಮ ರಕ್ಷಣೆ ಕೊಡಿದ ಸರ್ಕಾರ ಇದೆ ಅನ್ನೋ ಒಂದು ಮನಸ್ಥಿತಿ ಬಂದು ಈ ರೀತಿಯಿಂದ ಕೃತ್ಯಗಳು ಹೆಚ್ಚಾಗ್ತಾ ಇದೆಯಾ? ಅದೇ ರೀತಿ ನಮ್ಮ ಸರ್ಕಾರ ನಡೆಸುವಂಥ ಮುಖಂಡಗಳ ನಡವಳಿಕೆಯೂ ಕೂಡ ಅದೇ ರೀತಿ ಇದೆ. ಹಾಗಾಗಿ ಇದೆಲ್ಲದೂ ಕೂಡ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ದೇಶದ ಒಂದು ರಕ್ಷಣೆ, ಭಯೋತ್ಪಾದನೆ, ಈ ಎಲ್ಲ ವಿಚಾರಗಳು ಕೂಡ ಈ ರೀತಿಯಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಏನಾಗ್ತಾ ಇದೆ, ಇದು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್. ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಬರ್ತದೆ. ಅವ್ರ ಕಾರ್ಪೊರೇಟ್ 100ಕ್ಕೆ 100, ಯಾಕೆಂದರೆ ಇರಲಿ ಪಾಪ ಈ ರೀತಿಯ ಘಟನೆಗಳನ್ನು ನಡೆದು ಹೋದಂತೆ ಯಾರು ಕೂಡ ಅಸ್ಯೂಮ್ ಮಾಡೋಕ್ಕಾಗಲ್ಲ. ಆದರೆ ಆದಮೇಲಾದರೂ ಕೂಡ ಇವ್ರ ನಡವಳಿಕೆಗಳನ್ನು ನೋಡಿದಾಗ ನಾನು ಕೇವಲ ಇದೊಂದು ಹತ್ತಿರದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡಲ್ಲ. ಎಷ್ಟು ಈ ರೀತಿಯಂಥ ಘಟನೆಗಳು ಕಳೆದ 1-1.5 ವರ್ಷದಲ್ಲಿ ಆದಂಥ ಘಟನೆಗಳು, ಅದಕ್ಕೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಸ್ಪಂದನೆಯನ್ನು ಮಾಡಿದೆ, ಅಲ್ಲಿಯ ಮಂತ್ರಿಗಳು ಯಾವ ರೀತಿಯಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈಗಿನವರು ಕೂಡ ಯಾರೊಬ್ಬರು ಕೂಡ ಹೋಗಿ ಭೇಟಿ ಮಾಡೋಂಥ ಒಂದು ಧೈರ್ಯ ಕೂಡ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ನಮ್ಮ ಮುಸ್ಲಿಂ ಬಾಂಧವರ ಒಂದು ವೋಟ್ ಬ್ಯಾಂಕಿಗೆ ಸೀಮಿತವಾಗಿ ಯೋಚನೆ ಮಾಡಿ, ಎಲ್ಲ ಮುಸ್ಲಿಮರೇನು ಆ ಥರ ಏನಲ್ಲ, ಅರೆ ಇವ್ರ ನಡವಳಿಕೆನೇ ಸರ್ಕಾರ ನಡೆಸುವಂಥ ಇವ್ರು ಪ್ಲೀಸ್ ಮಾಡೋವಂಥ ಒಂದು ಪ್ರಯತ್ನ ಏನಿದೆ, ಇದು ಎಲ್ಲರೂ ಕೂಡ ದೂರ ಆಗಲ್ಲೋ ಅಲ್ಲಿಯವರು ಕೂಡ ಇಂಥ ಕೃತ್ಯಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ಈ ರೀತಿಯಂಥ ಗಾಂಜಾ ಈ ಥರ ಹೊರಗಡೆ ಏನು ಇಂಪೋರ್ಟ್ ಆಗ್ತಾಯಿದೆ, ನಮ್ಮ ರಾಜ್ಯಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ಬರ್ತಾಯಿದೆ, ತಡಿಬೇಕು. ಮತ್ತು ಆ ಒಂದು ದೇಶದ್ರೋಹಿ ಯುವಕರಿಗೆ ಈಸಿಯಾಗಿ ಈ ಥರಂಥ ಮಾದಕ ವಸ್ತುಗಳು ಎಲ್ಲರೂ ಕೂಡ ಸಿಗ್ತಾಯಿದೆ. ಹಾಗಾಗಿ ಆದಷ್ಟು ಬೇಗ ಅದನ್ನೆಲ್ಲ ಬಿಗಿ ಮಾಡಿದಾಗ ಮಾತ್ರ ರಾತ್ರಿ ಎಲ್ಲಿ ಮಲಗಬೇಕು ಅಲ್ಲಿ ಹೋಗಿ ಮಲ್ಕೊತಾರೆ.